ತಗ ನೀನು ತಗ ನಿಂಗುವೆ ನೀವೆಲ್ಲ ತಿಂದ್ರೆ ಯಾಕೋ ದೇವಸ್ಥಾನದವ ಎಲ್ರಿಗೂ ಊಟ ಹಾಕ್ತಾರಂತೆ, ಇಲ್ಲಿ ಹಂಗೆ ಒಬ್ರಿಗೆ ಅಲ್ವಂತೆ. ಏಯ್ ಬಾಯಿ ಮುಚ್ಕೊಂಡು ಕುಂತಿದ್ರೆ ನಿನ್ ಗಂಟೆನ್ ಹೋಗೋದು, ಎಲ್ಲರಿಗೂ ಹೇಳ್ಬಿಟ್ಟಲ್ಲ. ನಾನು ಹೋಯ್ತೀನಿ, ನೀನ್ ಬೇಕಾರೆ ಬಾ. ಹೇ ಬಾರೆ. ನಡಿ ಮುಂಚೆ ನಾವು ಹೋಗವ. ಅವರೇ ನಿನ್ನರು ಕೆಲಸ ಇತ್ತಾ? ಇತ್ತು. ಎಲೆ ಎತ್ತದು ಮಾಡ್ತೀಯಾ? ಅದೇ ನಂಗೆ ಕೇಳಿರಿ, ಮಾಡ್ತೀನಿ ನಡೀರಿ. ಆದ್ರೆ ಇವ್ರನ್ನೆಲ್ಲ ಕರ್ಕೊಂಬರ್ಬೇಡ, ಕಪಿಗಳ ತರ ಆಡ್ತಾರೆ ಇವ್ರುಗಳು. ನೋಡಿ ಒಳಗಡೆ ಬಂದ್ಬಿಟ್ಟಿರ, ಆಮೇಲೆ ಬರಕ್ಕಿಲ್ಲ ಬಿಡಿ. ಆದ್ರೆ ಕೆಲಸ ಆದ್ಮೇಕೆ ಇನ್ನ ಕಿತ್ತೀರಾ? ಎಲ್ಲ ಸರಿಯಾಗಿ ಕೆಲಸ ಮಾಡು, ಆಮೇಲೆ ನೋಡೋಣ. ನಡಿ. ಹುಡುಗಿ ಬಾಯಿಲಿ ಏನ ತಗೊಂಡೋಗ್ತಾ ಇರೋದು? ಏನಿಲ್ಲ, ಚಿಕ್ಕಮ್ಮವರೇ ಕೊಟ್ಟಿದ್ದು ಎಲೆ ಎತ್ತಕ್ ಬಂದಿದ್ದೆ ನಾನು. ಅದನ್ನೇ ತೋರ್ಸು ಅಂದೆ. ಚಿಕ್ಕಮ್ಮವರೇ? ಅವಳು ಮನೇನೆ ಬರ್ಕೊಡ್ತಾಳೆ, ತಗೊಂಡು ಹೊಟ್ಟೋಗ್ತೀಯಾ? ಏಯ್ ಬರ ಇಲ್ಲಿ. ಕೊಡ್ತೀನಿ, ಇದಕ್ಕೆ ಎಲೆ ಎತ್ತಿದ್ದ ಅಮ್ಮವ್ರೆ, ಒಂದ್ 4 ಉಳಿಸಿ. ಎಲೆ ಎತ್ತಿದ್ದಕ್ಕೆ ಸಾಕ್, ನಡಿ ನಡಿ. ಹೇಳ್ಕೊಡ್ತೀವ್ನಿ. ಈ ಹಸಿರು ಬಿಟನ್ ಐತಲ್ಲ, ಇದನ್ನ ಪಿರೇಸ್ ಮಾಡಿದ್ರೆ ಆನ್ ಆಯ್ತದೆ. ಈ ಕೆಂಬಣ್ಣದ ಬಟನ್ ಇದನ್ನ ಪಿರೇಸ್ ಮಾಡಿದ್ರೆ ಆಪ್ ಆಯ್ತದೆ. ಅಟ್ಟಯ್ಯ ಈಜಿ. ಕನಕಕ್ಕ, ನಾನು ಒಂದಪ್ಪ ಕೈಯಲ್ಲಿ ಇಟ್ಕೊಂಡ. ತಕ್ಕ ಇಟ್ಕ, ಹುಷಾರು. ಅಯ್ಯೋ 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 ರಾಜಿ, ಅಪ್ಪ ಅದ್ಯಾಕೆ ಹಿಂಗ
ಗಾಡಿನ ಇದೇನು ಹುಲಿನ ಸಿಂಹನ ಇದು ಐಬ್ರೇಟ್ರು ಅಟ್ಟಯ್ಯ ಮಲ್ಲಿಕನ್ ಸಬ್ನಕ್ಕಿ ಬಿಂದಿ ಕೊಡವ ಹೇ ಹೋಗೆ ಬಿಂದಿ ಕೊಟ್ರೆ ಸಂದಾಗಿರ್ತದ ಮತ್ತೆ ಅಕ್ಕಂಗೆ ಯಾವಾಗ್ಲೂ ಗೆಪ್ತಿ ಇರ್ಬೇಕು ಅಂತದ್ ಕೊಡವ ಹಂಗಾರೆ ಇವನ್ ಕೊಡವ ಗೆಜೆ ಕೊಡೋಣ ಅಕ್ಕ ಯಾರ್ಗ ಗೆಜ್ಜೆ ನಮ್ಮ ಮಲ್ಲಿ ಅಕ್ಕಂಗೆ ಮಲ್ಲಿ ಅಕ್ಕಂಗ ಯಾಕೆ ಮಲ್ಲಿ ಅಕ್ಕಂಗೆ ಅವಳ ಸೋಪ್ನ ಯಾವಾಗ್ಲೂ ಗೆಪ್ತಿ ಇರ್ಬೇಕು ನಮ್ಮೂರ್ನ ಮರಿಬಾರ್ದು ಅದಕ್ಕೆ ತಕ್ಕ ಸುರೇಶ ಬಾವಯ್ಯನ ಇನ್ನೊಂದಪ್ಪ ಸುತ್ತು ಈಗ ಹಿಂಗಲ್ಲ ಅಕ್ಕ ಹಿಂಗೆ ಅಯ್ಯೋ ನಾನು ಹೇಳಿದ್ದು ಸೀರೆ ಸುತ್ತು ಅಂತ ನೀನ್ ಸುತ್ತು ಅಂತಲ್ಲ ಏಯ್ ಸುಮ್ಕಿರೆ ನನ್ ಕಷ್ಟ ನನ್ಗೆ ಅಂದ್ರೆ ಯೋನನ್ನ ಹೇಳ್ತಾಳೆ ಇವಳಂತೂ ಜೇ ರಾಜಿ ಈ ಸೀರೆ ಶಾನೆ ಕಷ್ಟ ಕೊಡ್ತೈತೆ ಕಣೆ ಹೌದು ನಮ್ ಕನ್ಕೈ ಮೊದ್ಲು ಅವಳಂತೂ ಪಸಂದಾಗಿ ಸೀರೆ ಉಡ್ತಾಳಪ್ಪ ಅವಳ ಅವ್ರ ಗಂಡನ ಜೊತೆ ಕಿಸಿ ಕಿಸಿ ಅಂತಿರ್ತಾಳೆ ಇಲ್ಲಾಂದ್ರೆ ಫೋನ್ಗೆ ಮೂರ್ ಗೀಟ್ ಬಂತ ಅಂತ ಹುಡುಕ್ತಿರ್ತಾಳೆ ಅಟ್ಟಯ್ಯ ಇವತ್ ನನ್ ಸೋಪ್ನ ಅಂತ ಗೊತ್ತ ನಾ ಕೋತಿಗೆ ಇಲ್ಲಿ ಬರದ್ ಬಿಟ್ಟು ಅದ್ ಎಲ್ ಸಾಯ್ತಾಳೋ ಇವನು ಅಕ್ಕ ಅವಳು 2 ದಿನದಿಂದ ಕಾಣ್ತಾ ಇಲ್ಲ ಅಕ್ಕ ನೀನ್ ಅದನ್ನ ಹೇಳೋದ್ ಬಿಟ್ಟು ಹೋಗು ಅವಳ ಮನೆ ತಗ ಹೋಗಿ ಕರ್ಕೊಂಡ್ ಹೋಗು ನನಗೆ ಸೀರೆ ಎಲ್ಲ ಉಡೋದು ಹೇಳ್ಕೊಟ್ಟಿದ್ ಸಾಕು ಹೋಗು ಏ ರಾಜಿ ಇವರು ನಮ್ಗಿಂತ ಸಾನೆ ಶ್ರೀಮಂತರ ತರ ಕಾಣ್ತಾರಲ್ವನ ಮುಂದೆ ನಿಂತು ನಿನ್ನ ಕಾಡುವಂತೆ ಈ ಹೊತ್ತು ಬಿರುಗಾಳಿ ಬಂತು ಯಾವ ಊರಿಂದ ನೆರಳನ್ನೇ ಕೀಳುವಂತೆ ಪೆನ್ನಿಂದ ಜತೆಯಾಗಿ ಒಲೆಯ ಮುಂದೆ ಹಂಚಿಕೊಂಡ ಕೈ ನನಗ್ ಮಲ್ಲಿ ಅಕ್ಕ ಬೇಕೇ ಬೇಕು ಅಕ್ಕ ನಂಗೂ ಬೇಕು ನಿಂಗ್ ಮಲ್ಲಿ ಅಕ್ಕ ಬೇಕು ತಾನೆ ಹಂಗಾದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು ಅಕ್ಕ ನೋಡು ಕಣ್ಮುಚ್ಕ ಮಲ್ಲಿ ಅಕ್ಕ ಬರ್ತಾಳೆ ಕಮ್ಲಿ ನೀನು ಹೊಟ್ಟೆಯ ನಿಂಗೆ ಸ್ಟಿಕ್ಕರ್ ಪ್ಯಾಕೆಟು ರಿಬ್ಬನು ಬಳೆ ಲಾಡು ಮತ್ತಾಸು ಸಂದಾಗೈತೆ ಏ ಕೊಡ್ಲಾ ಮಂಜ ಬೇರೆ ಆಯ್ತಾ ಇದು ಸಂದಾಗೈತೆ ನಡಿ ಅಪ್ಪಂತ ಹೋಗವ ಅಪ್ಪ ನೀನು ಚಿಗ್ಲೂರಿಗೆ ಹೋಗೋನಿದ್ದೆ ಅಲ್ವಾ
ಮಲ್ಲಿ ಅಕ್ಕನ ಬಾಗಿನಾನ ಬಾವಿಗೆ ಯಾಕೆ ಹಾಕ್ಬಿಟ್ಟೆ ಅಪ್ಪಯ್ಯ? ಅದು ನಿಂಗೆ ಅಲ್ಲೇ ಏನೋ ಹೇಳ್ಬೇಕು ಅಂತಿದ್ದೆ, ಆದರೆ ಕಂಬಳಿ ಮಂಜದ ಜೊತೆಗೆ ಇದ್ರಲ್ಲ ಅದಕ್ಕೆ ಹೇಳಲಿಲ್ಲ. ಅವ್ರಿಗೆಲ್ಲ ಕಷ್ಟ ಎಲ್ಲಿ ಅರ್ಥ ಆಯ್ತದೆ ಹೇಳು. ಆದರೆ ನಿಂಗೆಲ್ಲ ಅರ್ಥ ಆಯ್ತದಲ್ಲ. ಏನು ಮಾಡೋದು ಮಗ, ಚಿಗುಳು ಹೋಗಕ್ಕೆ ಕಾಸು ಹೊಂದ್ಸೋಕ್ಕಾಗಲಿಲ್ಲ. ಬಸ್ ಚಾರ್ಜು ಬಹು ಜಾಸ್ತಿ ಆಗೋಗದೆ. ಆದರೆ ನೀನೇನು ಚಿಂತೆ ಮಾಡಬೇಡ. ಐತೆ ಯಾವುದಾದ್ರೂ ಶಾಸ್ತ್ರ ಪೂರ್ತಿ ಮಾಡೋಕ್ಕಾಗದೆ ಹೋದ್ರೆ, ಅಂದರೆ ಈ ಉಡುಗೊರೆ ಬಾಗ್ನ ಇವನ್ನೆಲ್ಲ ಕೊಡೋಕ್ಕಾಗದೆ ಹೋದ್ರೆ ದೇವ್ರ ಹೆಸರು ಹೇಳಿ ಬಾವಿಗೋ ಕೆರೆಗೋ ಬಿಟ್ಬಿಡೋದು. ಆಗ ಆ ಶಾಸ್ತ್ರ ಮಾಡ್ದಂಗೆಯ. ನಾನು ಹಂಗೆ ಮಾಡಿದೆ. ಈಗ ಈ ಉಡುಗೊರೆ ಎಲ್ಲ ಮಲ್ಲಿ ಅಕ್ಕಂಗೆ ಕೊಟ್ಟಂಗೇನಯ್ಯ. ನಿನ್ನೆ ಟೆಪ್ ಕಾಡ್ಕೊಂಡ್ವಿ ಗೊತ್ತಾ? ಯಾಕೆ ನಮ್ ಪತ್ರ ಸಿಕ್ಕಿಲ್ವಾ ಅಕ್ಕ? ಅಕ್ಕ ನನ್ಗಂತೂ ನಿನ್ ಬಿಟ್ಟಿರಕ್ಕಾಗಕ್ಕಿಲ್ಲ ಅಕ್ಕ. ಅಕ್ಕ ಆಗೋಯ್ತು. ಇಲ್ಲಿ ನೋಡು, ಈ ಏಟ್ ಸಂದಾಗ ಹಾಕಿವ್ನಿ ಅಲ್ವಾ? ಅದ್ ಬಿಡು, ನೀನ್ ಖುಷಿಯಾಗಿದೀಯಾ? ನಂತವ ಮುಚ್ಚಿಡ್ಬೇಡ. ಅಯ್ಯೋ, ನನಗೇನಾಗದೆ? ನಾನು ಸಂದಾಗ ಇವ್ನಿ. ಹಂಗಾರೆ ಬಾವಯ್ಯ ನಿನ್ನೊಬ್ಳನೆಯ ಕಲ್ಸಿದ್ರು? ಆರಾತು ಸುರೇಶ 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 ಸುರೇಶ. ನಂಗೀಗ್ಲೇ ಗೊತ್ತಾಗ್ಬೇಕು, ಇವರು ಮಲ್ಲಿಯಕ್ಕನ ಗಂಡ ಸುರೇಶ. ಹೌದು ಅಲ್ವೋ? ಹೌದು. ನಾನು ಅದೇ ಸುರೇಶನಯ್ಯ, ನಿನ್ನ ಮಲ್ಲಿ ಅಕ್ಕನ ಗಂಡ. ಕತ್ತೆ ಬಡವ, ಯಾಕೋ ಹೀಗೆ ನಡ್ಕೋತಾ ಇದೀಯಾ? ಈ ಮನೆ ಹಿರಿ ಮಗ ನೀನು. ಈ ಮನೆ ಮರ್ಯಾದೆ ಬೆಳೆಸೋದು ಉಳಿಸೋದು ನಿನ್ ಕೈಯಲ್ಲಿದೆ. ನೀನೇ ಹೀಗೆ ನಡ್ಕೊಂಡ್ರೆ ಹೇಗೆ? ನಿಮ್ ಮುತ್ತಾತ ಧರ್ಮಛತ್ರ ಕಟ್ಟಿಸಿದ್ರು. ನಿಮ್ ತಾತ ಪ್ರತಿ ವರ್ಷ ವೆಂಕಟೇಶ್ ದೇವರ ದೇವಸ್ಥಾನದಲ್ಲಿ ಬಡವರಿಗೋಸ್ಕರ ಸಾಮೂಹಿಕ ಮದುವೆ ಮಾಡಿಸ್ತಾ ಇದ್ರು. ಅವ್ರ ಒಳ್ಳೆ ಗುಣಗಳನ್ನೆಲ್ಲ ನೀನ್ ಯಾಕೋ ಕಲೀಲಿಲ್ಲ? ಇವತ್ತು ಅಕ್ಕಿ ಮಂಡಿಗೆ ಹೋಗಿದ್ರು ಅಥವಾ ಕಬ್ಬಿನ ಗದ್ದೆಗೆ ಹೋಗಿದ್ರು? ಹಾಳು ಮಾಡೋ ಕೆಲಸ ಹಾಳು ಅಲ್ವಾ? ಕೆಲಸ ಮಾಡೋದಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗ್ರಿ ಬಂತು? ಸಾವಿರಾರು ಜನದ ಮುಂದೆ ಸಪ್ತಪದಿ ತುಳಿದು ಜನ್ಮ ಪೂರ್ತಿ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಕ್ಕೆ ಏನ್ರಿ ನೀವು ನನಗೆ ಕೊಡ್ತಾ ಇರೋ ಪ್ರತಿಫಲ? ಈ ಸಂತೋಷನ ಅನುಭವಿಸೋದಕ್ಕೇನಾ ನನ್ನನ್ನು ಈ ಮನೆಗೆ ಸೊಸೆಯಾಗಿ ತಂದು ಇರಿಸ್ಕೊಂಡಿರೋದು ನಿಮ್ಮಪ್ಪ? ನಾನು ಏನ್ರಿ ಕಮ್ಮಿ ಮಾಡಿದ್ದೀನಿ ನಿಮಗೆ? ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಯಾವುದೋ ಹೆಂಗಸಿನ ಸವಾಸ ಮಾಡ್ತೀರಲ್ಲ, ದರಿದ್ರ ಪೂಜೆಗೆ. ಹೌದು ರೀ, ಹೌದು. ನಾಲ್ಗೆ ಉದ್ದ ಆಗ್ಲೇಬೇಕು. ಮದುವೆ ಆಗಿ 2 ಮಕ್ಕಳಾಗಿ ಗಂಡನೇ ಸರ್ವಸ್ವ ಅಂತ ಅನ್ಕೊಂಡಿರೋ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಇನ್ಯಾವುದೋ ಹೆಂಡತಿನ ಸವಾಸ ಮಾಡಿದಾಗ
ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೆಂಡತಿ ಮಾತಾಡ್ಲೇಬೇಕು. ಏಯ್